ತಪ್ಪೆಲ್ಲ ಇವರದ್ದು ಅಂತ ಹೇಳ್ತಾ ಇದೆ ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ತಪ್ಪೆಲ್ಲ ಅಧಿಕಾರಿಗಳದ್ದು ಅಂತೇಳಿ ಗೊತ್ತಾಗ್ತಾ ಇದೆಯಂತೆ. ರಾಜಕಾರಣಿಗಳದು, ಮುಖ್ಯಮಂತ್ರಿಗಳದು, ಅವರ ಪತ್ನಿದು, ಅವರ ಬಾಮೈದಂದು, ಜಮೀನ ಮೂಲ ಮಾಲೀಕಂದು, ಇವ್ರದ್ದು ಯಾರ್ದು ತಪ್ಪಿಲ್ಲ. ಆದರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗಿರುವಂಥ ಅಂಶ. ಅದರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮುಡಾ ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ಭೂಮಾಲೀಕ ದೇವರಾಜು ಪಾತ್ರ ಏನೂ ಇಲ್ಲ ಎಂದಿರುವ ಲೋಕಾಯುಕ್ತ ಪೊಲೀಸರು ಜಿಲ್ಲಾಡಳಿತ ಮುಡಾದ ಅಧಿಕಾರಿಗಳಿಂದಲೇ ತಪ್ಪಾಗಿದೆ ಎಂಬುದನ್ನು ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ಮಾಡಿದಾಗ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಈಗಿನ ರಾಯಚೂರು ಕಾಂಗ್ರೆಸ್ ಸಂಸದ ಜಿ ಕುಮಾರ್ ನಾಯಕ್ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದೆ. ಕುಮಾರ್ ನಾಯಕ್ ಲೋಪವನ್ನ ಬೊಟ್ಟು ಮಾಡಿದ್ದು ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಶಿಫಾರಸು ಮಾಡಿದೆ. ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದ ಹಾಲಿ ರಾಯಚೂರಿನ ಕಾಂಗ್ರೆಸ್ ಸಂಸದರಾಗಿರುವ ಜಿ ಕುಮಾರ್ ನಾಯಕ್ ಮೇಲೆ ಆರೋಪವಿದೆ. ಹಾಗೆ ಮೈಸೂರು ತಾಲೂಕು ತಹಶೀಲ್ದಾರ್ ಆಗಿದ್ದ ಮಾಳಿಗ ಶಂಕರ್, ಮೈಸೂರು ತಾಲೂಕು ಕಚೇರಿಯಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿದ್ದ ಸಿದ್ದಪ್ಪಾಜಿ ಹಾಗೂ ಮೈಸೂರು ತಾಲೂಕು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಭೂಮಾಪಕ ಶಂಕರಪ್ಪ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಉಲ್ಲೇಖವಾಗಿದೆ. ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯಕ್ರದ್ದೇ ಲೋಪ ಎಂಬುದು ಲೋಕಾ ವರದಿಯ ಹೈಲೈಟ್. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನಿನ ಭೂ ಪರಿವರ್ತನೆಗೆ 2004-05ರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. 2004-05ರಲ್ಲಿ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಜಿ ಕುಮಾರ್ ನಾಯಕ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆಗ ಸ್ಥಳ ಪರಿಶೀಲನೆ ನಡೆಸದೆಯೇ ಅಧಿಕಾರಿಗಳು ವರದಿ ಸಿದ್ಧಪಡಿಸಿದ್ದಾರೆ. ಗ್ರಾಮದ ನಕ್ಷೆ, ಭೂಸ್ವಾಧೀನ ನಕ್ಷೆ ಮಾತ್ರ ಇಟ್ಟುಕೊಂಡು ಅಧಿಕಾರಿಗಳು ವರದಿ ಸಿದ್ಧಪಡಿಸಿದ್ದು, ಸದರಿ ಜಮೀನಿನಲ್ಲಿ ಖಾಲಿ ಜಮೀನು ಇದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲವೆಂದು ನಮೂದು ಮಾಡಿದ್ದಾರೆ. ಅಧೀನ ಅಧಿಕಾರಿಗಳು ಸಲ್ಲಿಸಿದ ವರದಿಗೆ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ಅನುಮೋದನೆ ನೀಡಿದ್ದಾರೆ. ಕೆಳಗಿನ ಅಧಿಕಾರಿಗಳು ನೀಡಿದ ವರದಿ ಖಾತ್ರಿಪಡಿಸಿಕೊಳ್ಳದೆ ಭೂ ಪರಿವರ್ತನೆಗೆ ಅನುಮೋದನೆ ನೀಡುವ ಮೂಲಕ ನಿರ್ಲಕ್ಷ್ಯ, ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಉಲ್ಲೇಖವಾಗಿದೆ. ಭೂಮಾಲೀಕರ ಜೊತೆ ಸೇರಿಕೊಂಡು ಅಕ್ರಮ ಎಸಗಿದ್ದು, ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಬಗ್ಗೆ ಕುಮಾರ್ ನಾಯಕ್ ಮಾತನಾಡಿದ್ದಾರೆ. ಕೆಳ ಅಧಿಕಾರಿಗಳು ನೀಡಿದ ವರದಿ ಬಗ್ಗೆಯೂ ತನಿಖೆ ಆಗಬೇಕು. ನಾನು ಆದೇಶ ಮಾಡಿದ 3 ದಿನಕ್ಕೆ ವರ್ಗಾವಣೆ ಆಗಿದ್ದೇನೆ. ತನಿಖಾ ಸಮಯದಲ್ಲಿ ಏನು ಹೇಳಬೇಕೋ ಹೇಳ್ತೇನೆ ಎಂದರು. ಅವರು ಯಾವ ದೃಷ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ, ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಅವರು ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು. ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇದ್ದಾಗ ಮಾಡ್ಕೊಳ್ಳೋಣ. ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ನನಗೆ ಟ್ರಾನ್ಸ್ಫರ್ ಆಯಿತು. ಅದು ಅದಕ್ಕೆ 1 ದಿವಸದಲ್ಲಿ 2 ದಿವಸದಲ್ಲಿ ನಾನು ಮೈಸೂರಿಂದ ಹೊರಗೆ ಬಂದು ಬೇರೆ ಕಡೆ ಬಂದಿದ್ದೀನಿ. ಅದರಲ್ಲಿ ಆ ಸಂದರ್ಭದಲ್ಲಿ ನನಗೆ ಯಾವುದು ನೆನಪು ಇಲ್ಲ. ಈ ಸಂದರ್ಭದಲ್ಲಿ ಅದೇನಾದರೂ ದೊಡ್ಡ ಪ್ರಕರಣ ಆಗಿದ್ದರೆ ಅಚ್ಚಳಿಯದೆ ಮನೇಲಿ ಉಳ್ಕೊಂಡಿರುತ್ತೆ. ಜಿ ಕುಮಾರ್ ನಾಯಕ್ ಜಿಲ್ಲಾಧಿಕಾರಿಯಾಗಿದ್ದು ಅಖಿಲ ಭಾರತ ಮತ್ತು ಸೇವಾ ನಿಯಮಗಳು ಅನ್ವಯಿಸುತ್ತವೆ. ಹಾಲಿ ಸಂಸದರಾಗಿರುವ ಕಾರಣಕ್ಕೆ ಲೋಕಸಭೆ ಸ್ಪೀಕರ್ ಕಚೇರಿ ನಿಯಮಗಳು ಅನ್ವಯಿಸುತ್ತವೆ. ಕರ್ತವ್ಯ ಲೋಪದ ಆರೋಪ 19 ವರ್ಷಗಳ ಹಿಂದಿನದ್ದಾಗಿದೆ. ಹೀಗಾಗಿ ಕೇಂದ್ರ, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಶಿಸ್ತು ಕ್ರಮದ ತೀರ್ಮಾನ ಆಗಬೇಕಿದೆ. ಆದರೆ ಅಧೀನ ಅಧಿಕಾರಿಗಳ ವಿರುದ್ಧದ ಶಿಸ್ತು ಕ್ರಮದ ಬಗ್ಗೆ ರಾಜ್ಯ ಸರ್ಕಾರದಿಂದ ತೀರ್ಮಾನ ಆಗಲಿದೆ. ಆದರೆ ಈ ಕೇಸ್ನಲ್ಲಿ ಯಾರಿಗೂ ರಿಲೀಫ್ ಸಿಗಲು ಬಿಡೋದಿಲ್ಲ ಅಂತಾರೆ ಸ್ನೇಹಮಯಿ ಕೃಷ್ಣ. ಆರೋಪಗಳು ಅಪರಾಧ ಕೃತ್ಯ ಮಾಡಿಲ್ಲ ಅಂತ ಹೇಳ್ತಾರೆ. ಇದೇಗೆ ಸಾಧ್ಯ? 2 ಕೈ ಸೇರಿದಷ್ಟು ಚಪ್ಪಾಳೆ, 2 ಬೆರಳು ಸೇರಿದ ಚಿಟಿಕೆ. ಹಾಗಾಗಿ ಒಂದು ಅಪರಾಧ ಕೃತ್ಯ ನಡೆದಿದೆ ಅಂದರೆ ಒಬ್ಬ ವ್ಯಕ್ತಿ ನಡೆಯಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಕಡೆ ನಡೆಯಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಶಾಮೀಲಾಗಿರಿ ಇಲ್ಲಿ ಈ ಪ್ರಕರಣದಲ್ಲಿ. ಹಾಗಾಗಿ ಇದನ್ನೆಲ್ಲ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಏನು ಇವರು ನಿರಪರಾಧ ಅಂತ ಹೇಳ್ತಾರೆ ಅವ್ರನ್ನ ಆರೋಪಿಗಳಂತೇಳಿ ಮಾನ್ಯ ನ್ಯಾಯ ಪರಿಗಣಿಸಿ ಕಾನೂನು ಪ್ರಕ್ರಿಯೆ ನಡೆಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಾನು ಮಾಡೇ ಮಾಡ್ತೇನೆ. ಅವರು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಮತ್ತು ಅವರ ಕಡೆಯವರೆಲ್ಲರೂ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ಇದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ, ಯಾವುದೇ ಲಿಖಿತ ಸಾಕ್ಷ್ಯಗಳಿಲ್ಲ ಅಂತ ಹೇಳ್ತಿದ್ರು. ಆದರೆ ಈಗ ಲಭ್ಯ ಆಗಿದೆ. ಅಂದರೆ ಪ್ರಾರಂಭಿಕದಲ್ಲೇ, ಅಂದರೆ ಮೊದಲನೇ ಸ್ವಲ್ಪ ಅರ್ಜಿಲೇ ಏನು ದೇವರಾಜವರು ಈ ಭೂಮಿಯನ್ನು ಭೂಸ್ವಾಮಿ ಕೈಬಿಡಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದಿದೆ ಅಂತ ಹೇಳ್ತಾರೆ. ಆ ಒಂದು ಪತ್ರದಲ್ಲಿ DCM ಅನ್ನೋ ಉಲ್ಲೇಖ ಇದೆ. ಈ ಮಧ್ಯೆ ಸರ್ಕಾರ ಕೂಡ ಇದೀಗ ಅಧಿಕಾರಿಗಳ ಮೇಲಿನ ಕರ್ತವ್ಯ ಲೋಪದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈಗ ಲೋಕಾಯುಕ್ತದವರ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಅದು ಲೋಕಾಯುಕ್ತದವರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ.
ಯಾವುದೇ ರಿಪೋರ್ಟ್ ಇರ್ಬೋದು, ಯಾರಿಗೂ ಸಪ್ರೇಟಾಗಿ ಟಾರ್ಗೆಟ್ ಮಾಡಿ ಮಾಡೋ ಇರೋದಿಲ್ಲ. ಇದು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರ್ತದೆ, ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಲ್ಲಿ ಏನಾದರೂ ಲೋಪ ಇದ್ದರೆ ಅವಾಗಿನ ಯಾರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವಾಗಿನ ಯಾರು ಮೂಡ ಚೇರ್ಮನ್ ಇರ್ಬೋದು, ಕ್ವೈಟ್ ನ್ಯಾಚುರಲಿ ಅವ್ರ ಮೇಲೆ ಹೊಣೆಗಾರಿಕೆ ಬರುತ್ತೆ. ಅದೇನಿದೆ ನೋಡೋಣಂತೆ. ನಾವು ಯಾಕೆ ಆಗಲೇ ಗಲ್ಲಿಗೇರಿಸ್ತಾ ಇದ್ದೀವಿ ಎಲ್ಲರಿಗೂ. ಈಗ ಉದಾಹರಣೆಗೆ ಹೋದ ಬಾರಿ ಕುನ್ನೂರು ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಯಡಿಯೂರಪ್ಪ ಅವ್ರ ಬಗ್ಗೆ, ಶ್ರೀರಾಮುಲು ಅವ್ರ ಬಗ್ಗೆ ಬರ್ತದೆ. ಅವಾಗ ಅದು ಬಂದಿದ್ದಕ್ಕೆ ಅವಾಗ ಏನು ಹೇಳಿದ್ರಿ, ನೀವು ಬರೀ ರಾಜಕಾರಣ ಈಗ ಮಾಡ್ತಾ ಇದ್ದೀರಾ, ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಈಗ ರಿಪೋರ್ಟ್ ಬಂದಂಗೆ ಅದ್ರ ತಕ್ಕಂಗೆ ನಾವು ಆ್ಯಕ್ಷನ್ ತಗೋಬೇಕಾಗ್ತದಲ್ಲ. ನಾವೇನು ಸೃಷ್ಟಿ ಮಾಡ್ತಾ ಇಲ್ಲ ಅಲ್ಲ. ಇದು ಸರ್ಕಾರಕ್ಕೆ 700 ಕೋಟಿ ಪಂಗನಾಮ. ಕೆ ಮರಿಗೌಡ, ದಿನೇಶ್ ಕುಮಾರ್ರಿಂದಲೇ ಅಕ್ರಮ. ಈ ಮಧ್ಯೆ ಭೂಸ್ವಾಧೀನ ಪಡಿಸಿಕೊಳ್ಳದೆ ರೈತರ ಜಮೀನನ್ನು ಮುಡಾ ಬಳಸಿಕೊಂಡ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ 700 ಕೋಟಿಗೂ ಅಧಿಕ ನಷ್ಟವಾಗಿದೆ ಎಂದು ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖವಾಗಿದೆ. 2016ರಿಂದ 2024ರ ಅವಧಿಯಲ್ಲಿ ಮುಡಾ 50:50 ಅನುಪಾತದಡಿ 1095 ಸೈಟುಗಳನ್ನು ಹಂಚಿಕೆ ಮಾಡಿದೆ. ಆದರೆ ಇವೆಲ್ಲ ಅಸಲಿ ಭೂಮಾಲೀಕರಿಗೆ ಸಿಗದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಪ್ರಭಾವಶಾಲಿಗಳ ಪಾಲಾಗಿವೆ ಎಂದು ಹೇಳಿದೆ. ಮುಡಾ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಅವರ ಪಾತ್ರವೂ ಇದರಲ್ಲಿ ದೊಡ್ಡದಿದೆ ಎಂದು ಲೋಕಾಯುಕ್ತ ವರದಿ ಹೇಳಿದೆ. 50:50 ಅನುಪಾತದ ಪರಿಹಾರ ನಿಯಮವನ್ನ ಸರ್ಕಾರ ರದ್ದುಪಡಿಸಿದ ನಂತರವೂ ದಿನೇಶ್ ಕುಮಾರ್ ಹಾಗೂ ಮುಡಾದ ಹಿಂದಿನ ಅಧ್ಯಕ್ಷ ಕೆ ಮರಿಗೌಡ ಮೌಖಿಕ ಆದೇಶದಂತೆ 252 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಬಗ್ಗೆಯೂ ತನಿಖೆ ಆಗಬೇಕೆಂದು ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಬಹಳಷ್ಟು ವಿಚಾರಗಳು ಗೋಚರಿಸ್ತಾ ಇದೆ. ವಿಶೇಷವಾಗಿ ಇಲ್ಲಿ ಅಧಿಕಾರಿಗಳು ಹೀಗೆಲ್ಲ ತಪ್ಪು ಮಾಡಿದೆ, ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂತಹ ಅಂಶಗಳು ಕೂಡ ಉಲ್ಲೇಖ ಆಗಿರುವಂಥದ್ದು. ಅದರ ಪ್ರಕಾರವಾಗಿ ತನಿಖೆಯನ್ನು ಮುಂದುವರಿಸೋದಕ್ಕೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡಬೇಕು ಯಾವ ಸ್ವರೂಪದ ಮಾಹಿತಿಯನ್ನು ಅವರು ಅಂತಿಮವಾಗಿ ಹೊರತೆಗಿತಾರೆ. ಆದರೆ ಇಲ್ಲಿ ಯಾರ್ದೂ ಪ್ರಭಾವ ಇಲ್ಲದೆ ಅಧಿಕಾರಿಗಳು ಏಕಾಏಕಿಯಾಗಿ ಈ ರೀತಿಯಾಗಿ ವರ್ತಿಸೋದಕ್ಕೆ ಸಾಧ್ಯನಾ? ಅವರು ಕರ್ತವ್ಯ ಲೋಪ ಎಸಗೋದಕ್ಕೆ ಸಾಧ್ಯನಾ? ಅವರು ಕರ್ತವ್ಯ ಲೋಪ ಎಸಗುವಂಥದ್ದಕ್ಕೂ ಬೇರೆ ಇನ್ಯಾರೋ ಅವ್ರ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಅಥವಾ ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ರೀತಿಯಾದ ಅನುಮಾನಗಳು ಈ ಪ್ರಕರಣದಲ್ಲಿ ಇದ್ದೇ ಇರುವಂಥದ್ದು.